ಗೂಗಲ್ ಮ್ಯಾಪ್ ಗಿಂತ ಒಂದು ಒಳ್ಳೆ ಇಂಡಿಯನ್ ಆಪ್ ತುಂಬಾ ಯೂಸ್ಫುಲ್ ಇದೆ ಅಂತ ನಿಮಗೆ ಗೊತ್ತಾ? ಯಾವ್ದು ಅಂತ ಹೇಳ್ತೀನಿ ಬನ್ನಿ. ಇವಾಗ ನಾನು ಹೇಳಕ್ ಹೊರಟಿರೋ ಮ್ಯಾಪ್ ಯಾವ್ದಪ್ಪ ಅಂದ್ರೆ ಇಂಡಿಯಾ ರೋಡ್ಗೆ ಅಂತಾನೆ ಸ್ಪೆಷಲಿ ಡಿಸೈನ್ ಮಾಡಿರೋಂತಹ ಮ್ಯಾಪ್ ಇದು. ನೀವು ಯಾವ್ದು ಅಂತ ಇನ್ನೂ ವೇಟ್ ಮಾಡ್ತಾ ಇರಬಹುದು, ಹೇಳ್ಬಿಡ್ತೀನಿ ಯಾವ್ದು ಅಂತೇಳಿ. ಈ ಆಪ್ ಹೆಸರು ಬಂದ್ಬಿಟ್ಟು ಮ್ಯಾಪಲ್ಸ್ ಮ್ಯಾಪ್ ಇಂಡಿಯಾ ಅಂತೇಳಿ. ಇದು ಇಂಡಿಯಾದಲ್ಲಿ ಸೂಪರ್ ಆಗಿರೋ ಮ್ಯಾಪ್ ಅಂತ ನಾನು ಹೇಳಕ್ ಹೊರಟಿದ್ದೀನಿ. ಏನೇನಿದ್ರು ಫ್ಯೂಚರ್ ಅಂತ ಹೇಳ್ತೀನಿ, ಒಂದೊಂದು ಪಾಯಿಂಟ್ ವೈಸ್ ಕೇಳ್ತಾ ಹೋಗ್ರಿ ನೀವು. ಓಕೆ, ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ವಿಲೇಜ್ ರೋಡ್ಸ್. ವಿಲೇಜ್ ಅಂದ್ರೆ ಹಳ್ಳಿಗಳ ಮಧ್ಯದ ನೀವು ಓಡಾಡ್ಬೇಕಾದ್ರೆ ಈ ಆಪ್ ಒಳ್ಳೆ ಕೆಲಸ ಮಾಡುತ್ತೆ, ತುಂಬಾ ಯೂಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ಲ ಇದು ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮಗೆ ಸ್ಪೀಡ್ ಬ್ರೇಕರ್ಸ್ ಎಲ್ಲಿದಾವೆ ಅಂತೇಳಿ ನೀಟಾಗಿ ತೋರಿಸುತ್ತೆ. ಮತ್ತೆ ಟರ್ನ್ಸ್ಗಳು ಏನಿದಾವಲ್ಲ, ಶಾರ್ಪ್ ಟರ್ನ್ಸ್, ಅದನ್ನ ನೀವು ಈಸಿಯಾಗಿ ಇದರಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಕನ್ಫ್ಯೂಸ್ ಆಗಲ್ಲ, ನಿಮಗೆ ಯಾವುದೇ ತರ ಕನ್ಫ್ಯೂಷನ್ ಇರಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮಗೆ ಟೋಲ್ ಚಾರ್ಜ್ ತೋರಿಸುತ್ತೆ ಆಸ್ ಯೂಶುವಲ್. ಲಾಸ್ಟ್ ಪಾಯಿಂಟ್ ನಿಮ್ಗೆ ಹೇಳಕೊಳ್ಳೋದಾದ್ರೆ ನಾನು ಏನ್ ಹೇಳ್ಬೋದು ಅಂದ್ರೆ ಫ್ಯೂಯಲ್ದು ಮೇನ್ ಆಗಿ ಬೇಕಾದ್ರೆ ಫ್ಯೂಯಲ್ದು ಅಲ್ವಾ. ಫ್ಯೂಯಲ್ದು ಏನಪ್ಪಾ ಅಂದ್ರೆ ನಾವು ನಮಗೆ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ, ಅಷ್ಟ ಹಾಕ್ಸ್ಬೇಕು ಇಷ್ಟ ಹಾಕ್ಸ್ಬೇಕು ಅಂತೇಳಿ. ಬಟ್ ಏನಪ್ಪಾ ಅಂದ್ರೆ ಇದರಲ್ಲಿ ನೀವು ಫ್ಯೂಯಲ್ ಚಾರ್ಜ್ ನ ಆರಾಮಾಗಿ ಆಡ್ ಮಾಡ್ಬೋದು. ಯಾವ ತರ ಅಂದ್ರೆ ನೀವು ನಿಮ್ದು ಕಾರ್ದು ಏನ್ ಮೈಲೇಜ್ ಇದೆಯೋ ಆ ಮೈಲೇಜ್ ಇನ್ನ ಮತ್ತೆ ಇವತ್ತಿನ ರೇಟ್ ನ ನೀವು ಪೆಟ್ರೋಲ್ದು ಏನಿದೆಯೋ ಆ ರೇಟ್ ನ ನೀವು ಆಡ್ ಮಾಡ್ಬಿಟ್ರೆ ನೀವು ಎಷ್ಟು ಕಿಲೋಮೀಟರ್ ಓಡಾಡ್ಬೇಕು ಅಂತೇಳಿ ಆರಾಮಾಗಿ ಇದರಲ್ಲಿ ನೋಡ್ಬೋದು ನೀವು. ಇದು ಬೆಸ್ಟ್ ಪಾರ್ಟ್ ಅಂತ ನನಗೆ ಅನಿಸ್ತು ಟ್ರಾವೆಲ್ ಮಾಡೋರಿಗೆ. ಎಸ್ಪೆಷಲಿ ಇದು ಟ್ರಾವೆಲರ್ಸ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಈ ಆಪ್ ಇಂಡಿಯಾದಲ್ಲಿ. ಔಟ್ ಸ್ಟೇಷನ್ಗೆ ಅಂದ್ರೆ ನಿಮ್ಗೆ ಗೂಗಲ್ ಮ್ಯಾಪ್ ಬೆಸ್ಟ್ ಅಂತ ಹೇಳ್ತೀನಿ. ಇಂಡಿಯಾದಲ್ಲಿ ಇದು ಬೆಸ್ಟ್ ಆಪ್ ನನಗೆ ಅನ್ಸಿರೋ ಮಟ್ಟಿಗೆ. ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ನಿಮಗೆ ಕನ್ನಡ ನ್ಯಾವಿಗೇಷನ್ ಕೊಟ್ಟಿದ್ದಾರೆ. ಅದೇ ಇದರಲ್ಲಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಕನ್ನಡ ನ್ಯಾವಿಗೇಷನ್ ಕೊಟ್ಟಿದ್ದಾರೆ, ಅದೇ ನಿಮಗೆ ಒಳ್ಳೇದು ಅನ್ಸುತ್ತೆ ನಿಮಗೆ ಇದರಲ್ಲಿ. ಸೊ ನೀವು ಯಾವ ಆಪ್ ನ ಯೂಸ್ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.